ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ಬೆಳಿಗಿನ ತಿಂಡಿ ಎಲ್ಲ ಆಗಿ ಅಡುಗೆ ಎಲ್ಲ ಮುಗಿಸಿದ್ವಿ. ಅಷ್ಟೊತ್ತಿಗೆ ನನ್ನ ಯಜಮಾನ್ರು ಮತ್ತೆ ಬಾಬಾ ಅಡುಗೆ ಮಾಡ್ತಾರಂತೆ, ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವತ್ತು ಗಂಡಸರು ಅಡುಗೆ ಮಾಡ್ತಾರಂತೆ ನಮ್ಮ ಮನೇಲಿ. ನೋಡಿ, ಮಿಕ್ಸಿ ಜಾರ್ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ನಮ್ಮ ಸೊಸೆಗೆ ಕೆಲಸ ಮಾಡ್ಕೊಡಕ್ ಬಂದ್ಬಿಟ್ಟಿದ್ದಾರೆ. ಅವಳ ಅಡುಗೆ ಮುಗಿಸಾಗಿದೆ, ಈಗ ಇನ್ನೂ ಒಂದಷ್ಟು ಅಡುಗೆ ಮಾಡ್ತಾರಂತೆ. ಕಂಚಿ ಹಣ್ಣಿನ ಗೊಜ್ಜು ಅಂತ ರುಚಿ ಅಂತ ಹೇಳಿ ಖಾರ ಖಾರ ಮಾಡಬೇಕು. ಸಂಡಿಗೆ ಮೆಣಸಿಗೆ ಇರಬೇಕು, ಜೀರಿಗೆ ಮೆಣಸಿಗೆ ಹಾಕಬೇಕು. ಆಮೇಲೆ ಮಜಾ ನೋಡಿ, ಅದು ನಿಮಗೆ ಯಾರಿಗೂ ಗೊತ್ತಾಗಲ್ಲ ಅಂತ ಮಜಾ. ಇವತ್ತು ಅಂತ ಮಜಾ ನಾವು ತಗೊಂತಿದ್ದೀವಿ. ನೋಡಿ, ಗಂಡಸರು ಮಾಡಿ ನಮ್ಗೆ ಇವತ್ತು ಬಡಿಸ್ತಾರಂತೆ ಫ್ರೆಂಡ್ಸ್. ನೋಡಿ, ಯಾರಿಗೆ ಸಿಗತ್ತೆ ಈ ಭಾಗ್ಯ. ಇಲ್ಲೊಬ್ರು ಇದಾರೆ ನೋಡಿ, ನಮ್ಮ ಭಾವ ಇಲ್ಲಿದ್ದಾರೆ. ಇವರು ನಮ್ಮ ಯಜಮಾನರು ಸೇರಿ ರೆಡಿ ಮಾಡ್ತಿದ್ದಾರೆ ಈಗ ನಮ್ಗೆಲ್ಲ ಇವತ್ತು ರುಚಿ. ಅಯ್ಯ, ಇವ್ರು ಎದ್ ಬಿಟ್ರಲ್ಲ ಅಷ್ಟು ಬೇಗ ಬಂದ್ಬಿಟ್ರಲ್ಲ. ಜೋಜೋ ಮುಕ್ಷಿ ಬಂದಾಯ್ತ ಬಂಗಾರಿ. ಅಂತ ಸಣ್ಣ ಜೋಜೋ ಇದಿವತ್ತ, ಇಷ್ಟು ಸಣ್ಣ ಜೋಜೋನ ನಿಂದ? ಹೌದಾ? ಆಯ್ ಮುಸುಗಿನಿ, ಜೋಜೋ ಆತ ಅಷ್ಟು ಬೇಗ? ಸ್ನಾನ ಮಾಡಿ ಎಷ್ಟು ಸಣ್ಣ ಜೋಜೋ ಮಾಡಿದ್ದ ನೀನು? ಹೌದಾ? ಹೌದಾ? ನೋಡಿ ರಜನಿ, ಏನ್ ಇವತ್ತು ಉಪ್ಪು ಹುಳಿ ಖಾರ ಎಲ್ಲ ಗಂಡಸ್ರದ್ದೆ. ನೋಡಿ ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿಯಾಗಿದೆ. ಅದಕ್ಕೊಂದು ಒಗ್ಗರಣೆ ಬೀಳತ್ತೆ ನೋಡಿ. ಒಗ್ಗರಣೆ ಬಿದ್ದ ಮೇಲೆ ಖಾರ ಬಿತ್ತು. ಚೆನ್ನಾಗಿ ಖಾರ ಬೇಕಂತ ಫ್ರೆಂಡ್ಸ್ ಅವರಿಗೆ. ಅದಕ್ಕೆ ಸರಿಯಾಗಿ ಖಾರ ಹಾಕಿ ಅವರೇ ಮಾಡ್ತೇವೆ ಅಂತ ಇವತ್ತು ನಳಪಾಕ ನಮ್ಮ ಮನೇಲಿ. ನಳಪಾಕ ನೋಡಿ, ಗೊಜ್ಜು, ನೀರು ಗೊಜ್ಜು, ನೀರು ಗೊಜ್ಜು. ಈಗ ಇಟ್ಬಿಟ್ರೆ 2-3 ದಿನಕ್ಕೆ ದೋಸೆ ಅನ್ನಕ್ಕೆ ಎಲ್ಲ ಒಗ್ಗರಣೆ ಬೀಳ್ತಿದೆ. ಸೊಸೆ ಒಗ್ಗರಣೆ ಬಂತು ನೋಡಿ. ಒಗ್ಗರಣೆ ಸೊಸೆದು ಅಲ್ಲಿ ರಜನಿ, ನಾನು ರಜನಿ ನೋಡಕ್ಕೆ. ಅವ್ರ ಅಡ್ಗೆ ಮಾಡೋದು ನಾವು ಇವತ್ತು ಸವಿಲಿಕ್ಕೆ ನಮ್ಗೆ ಅಲ್ವಾ? ಖಾರ ಗೊಜ್ಜು ನಾವಿಬ್ರು ಇಬ್ರು ಮಾವಂದಿರು ಅಡ್ಗೆ ಇವತ್ತು ನಮಗೆ ರೆಡಿ. ನೋಡು ನೀನು, ಯಾಕಂದ್ರೆ ಭಾರಿ ರುಚಿ ಉಂಟು ಅವ್ರು ಕೊಚ್ಕೊಳ್ತಾರೆ. ನಾವು ನೋಡಿ ಹೇಳ್ಬೇಕಲ್ಲ ಟೇಸ್ಟ್. ಚೂರು ಬೇಕು ಬೇಕಾ? ಸಿಕ್ಕಾಪಟ್ಟೆ ಹಾಕಿದಾರ ರಜನಿ? ಇಲ್ಲ ಇಲ್ಲ, ಅನ್ನಕ್ಕೆ ಅಷ್ಟೇ ಸರಿ ಅಷ್ಟು ಹಾಕಿ ನೋಡಿ. ಇನ್ನೊಬ್ರು ಭವನ ಬಂದಿದ್ದಾರೆ, ತೀರ್ಥಹಳ್ಳಿ ಭವನ ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಪಾಪಚ್ಚಿ ಜೊತೆಗೆ ಆಟ. ಮುದ್ದು ಮುದ್ದು ಇಲ್ಲದಿ ಆಡೋದು ಆಡೋದಲ್ಲಿ ಅವ್ರಿಗೆ ಖಾರ ಆಗತ್ತೆ. ಇಲ್ಲಿ ಅದೇ ನಾನು ಹೇಳ್ದೆ, ನೀರ್ ಗೊಜ್ಜು ಖಾರ ಆಗಿದೆ ಕೊಟ್ಟಿದ್ದಾರೆ. ಅದೇ ಸ್ವಲ್ಪ ಸಿಹಿ ಹಾಕ್ತಾರೆ. ನೀರು ಹೊಟ್ಟಿಲ್ಲ ರಜತ? ಇಲ್ಲ, ಚೆನ್ನಾಗಿದೆ. ನಾವೆಲ್ಲ ಅದು 2 ಥರದ್ದು ಮಾಡ್ತೇವೆ. ಸಿಹಿ ಹಾಕಿ ಮಾಡ್ತೇವೆ, ಸಿಹಿ ಹಾಕಿನೂ ಮಾಡ್ತೇವೆ. ಸರಿ ಇದೆ. ರಜನಿಗೆ ಒಂದುಂಡು ಬೆಲ್ಲ ಹಾಕಿ ಅವಳಿಗೆ ಬೆಲ್ಲ ಇಷ್ಟ ಇಲ್ಲ. ಊಟ ಎಲ್ಲ ಮುಗಿಸಿ ನಮ್ಮ ನಳಮಹಾರಾಜರ ಅಡುಗೆಯೂ ಸೇರಿಸಿ ಇವತ್ತು ಭರ್ಜರಿ ಊಟ ಆಯಿತು. ಊಟ ಎಲ್ಲ ಮಾಡಿ ಈಗ ತೋಟ ನೋಡಕ್ಕೆ ಎಲ್ಲರೂ ಹೊರಟಿದ್ದೀವಿ. ಇಬ್ರು ಬಾವಂದಿರು, ಬಾವನ್ ಮಗ, ನಾನು ಮತ್ತೆ ರಜನಿ, ನನ್ನ ಯಜಮಾನ್ರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹೊರಟಿದ್ದೇವೆ. ತೋಟ ಎಲ್ಲ ಒಂದು ರೌಂಡ್ ಹೊಡೆದು ಬರೋಣ ಅಂತ. ಯಾಕಂದ್ರೆ ತೋಟದ ನೋಡ್ಕೊಂಡು ಬರುವಂತಹ ಒಂದು ಮಜನೇ ಬೇರೆ ಅಲ್ವಾ? ಹಾಗಾಗಿ ತೋಟ ಹೇಗಿದೆ ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋಕ್ಕೆ ಹೊರಟ್ವಿ. ಪ್ರತಿ ಸಲ ಬಂದಾಗ ಹೋಗೋಕ್ಕಾಗಲ್ಲ, ಇಷ್ಟು ಮಳೆಗಾಲದಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ. ಈಗ ಬೇಸಿಗೆ ಅಲ್ವಾ, ಅದಕ್ಕೆ ಹೊರಟ್ವಿ. ಮುಂದೆ ಹೀಗೆ ನಾನು ನಡ್ಕೊಂಡು ಹೋಗ್ತಾ 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 ನಿಮಗೆ ಎಲ್ಲ ತೋರಿಸ್ತಾ ಹೇಳ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಮುಂದೆಲ್ಲರೂ ಹೋಗ್ತಾ ಇದ್ದಾರೆ. ಬಾಬಾ, ಯಜಮಾನ್ರು, ತೀರ್ಥಹಳ್ಳಿ ಬಾಬಾ, ರಜನಿ, ಬಾಬನ್ ಮಗ ರಜತ್ತು ಎಲ್ಲರೂ ಹೋಗ್ತಾ ಇದ್ದಾರೆ. ಒಟ್ಟಿಗೆ ನಮ್ಮ ಕೆಂಚನು ಬಂದಿದ್ದಾನೆ ನೋಡಿ. ಇದು ನಮ್ಮ ತೋಟದಲ್ಲಿ ಹರ್ಕೊಂಡು ಹೋಗುವಂತ ಹಳ್ಳ. ಈ ಕಡೆ ಜಾಸ್ತಿ ನೀರಿಲ್ಲ, ಆ ಕಡೆ ಇನ್ನು ಲೆಫ್ಟ್ ಸೈಡ್ಗೆ, ನಮ್ಮ ಲೆಫ್ಟ್ ಸೈಡಿಗೆ ಹೋದ್ರೆ ಆ ಕಡೆ ಜಾರ್ಬಂಡಿ ತರ ಇದೆ. ಅಲ್ಲಿ ನಮ್ಮ ಮಕ್ಕಳೆಲ್ಲ ಸಣ್ಣ ಇರುವಾಗ ಸಿಕ್ಕಾಪಟ್ಟೆ ಜಾರಿ ಆಟ ಆಡ್ತಾ ಇದ್ರು. ನಾವೆಲ್ಲ ಹೋಗಿ ತುಂಬಾ ಮಜಾ ಮಾಡ್ತೀವಿ ಆ ಹಳ್ಳದಲ್ಲಿ. ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಪ್ರಯತ್ನ ಮಾಡ್ತಿದ್ದಾರೆ. ನಾನು ನೀರೆಲ್ಲ ಕಟ್ಟಿ ನಾವು ಸುಕ್ಕೂಡ ಕಟ್ಟಿ
ನಾನು ರಜನಿ ಸುಮ್ಮನೆ ಸ್ವಲ್ಪ ಹೊತ್ತು ನೀರನ್ನು ಕೈಯಲ್ಲಿ ತಗೊಂಡು ಸುಮ್ಮನೆ ಹಾಗೆ ಆಟ ಆಡ್ಕೊಂಡು ಹಾಗೆ ತೋಟದಲ್ಲಿ ಮುಂದೋದ್ವಿ. ಈ ಹಳ್ಳದಲ್ಲೇ ನಮ್ಮ ಯಜಮಾನ್ರೆಲ್ಲ ಸಣ್ಣ ಇರುವಾಗ ಫುಲ್ ಮೇಲಿಂದ ಆ ಕಡೆ ಎತ್ತರ ಇದೆಯಲ್ಲ ಅಲ್ಲಿಂದ ಹಾರಿ ಓಡ್ಕೊಂಡು ಬಂದು ಆ ನೀರಿಗೆ ಡುಮ್ ಅಂತ ಎಲ್ಲರೂ ಹಾರಿ ಮಜಾ ಮಾಡ್ತಾ ಇದ್ರಂತೆ. 8 ಜನ ಅಣ್ಣ ತಮ್ಮಂದಿರಲ್ವ ಇವರೆಲ್ಲ ಸೇರ್ಕೊಂಡು ಆ ರೀತಿ ಸಖತ್ತು ಮಜಾ ಮಾಡಿಕೊಂಡು ಇಲ್ಲೇ ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದಾರೆ. ಯಾವಾಗ ತುಂಬಾ ನೀರು ಇರ್ತಿತ್ತು, ಈಗ ನೀರು ಕಮ್ಮಿ ಇದೆ. ಆ ಕಡೆ ಜಾಸ್ತಿ ಇರುತ್ತೆ, ಕೆಳಗಡೆ ಲೆಫ್ಟಿಗೆ ಹೋದ್ರೆ ಜಾಸ್ತಿ ಇರುತ್ತೆ. ಆದರೆ ಗಿಡ ಎಲ್ಲ ಬೆಳೆದಿದೆ, ಹೋಗೋಕ್ಕಾಗೋದಿಲ್ಲ ಈಗ ಅಲ್ಲಿಗೆ. ಹಾಗಾಗಿ ನಾನು ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ, ಅಲ್ಲಿ ಹೋಗಲಿಲ್ಲ ಅಷ್ಟೇ. ಎಲ್ಲರೂ ಸೇರಿ ಬಂದು ಮಾಡುವ ಮಜಾನೇ ಮಜಾ ಅಲ್ವಾ. ನಮ್ಮ ತೋಟದಲ್ಲಿ ನಮ್ಮ ಚಾರಣ ಅಲ್ಲ ರಜನಿ, ನಮ್ಮ ಚಾರಣ ನಡೀತಾ ಇದೆ. ತೋಟದ ಒಳಗಡೆ ಚಾರಣ. ಎಲ್ಲ ಗುಡ್ಡಗಾಡಲ್ಲಿ ಟ್ರೆಕ್ಕಿಂಗ್ ಹೋಗ್ತಾರಲ್ಲ ಚಾರಣ, ನಮ್ದು ತೋಟದ ಒಳಗಡೆ ಚಾರಣ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ನಮ್ಮ ತೋಟದಲ್ಲಿ. ನಾನು ಹೇಳಿದ್ನಲ್ಲ ಚಾರಣ, ಅಡಿಕೆ ಮರಗಳನ್ನೆಲ್ಲ ಬೆಳೆ ಕಡಿಮೆ, ಈಗೆಲ್ಲ ರೋಗಗಳೆಲ್ಲ ಬಂದಿದೆ. ಆದರೂ ಅಡಿಕೆ ಮರಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಹೋಗ್ತಾ 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 ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ನೋಡಿ ಅಡಿಕೆ ಸಸಿಯ ಹಾಳೆಗಳಿವೆಲ್ಲ. ಈಗ ರೀಯೂಸ್ ಮಾಡ್ತಾರಲ್ಲ, ಊಟ ತಟ್ಟೆ ಮಾಡ್ತಾರೆ, ದೊನ್ನೆ ಥರ ಮಾಡ್ತಾರೆ, ಕಪ್ಸ್ ಮಾಡ್ತಾರೆ, ಈ ಥರ ಎಲ್ಲ ಉಪಯೋಗಿಸ್ತಾರೆ ಅಡಿಕೆ ಹಾಳೆಗಳನ್ನು. ಇದೆಲ್ಲ ಕಾಫಿ ಗಿಡಗಳು. ಕಾಫಿನೂ ಮಧ್ಯ ಇದೆ ಅಡಿಕೆ ತೋಟದಲ್ಲಿ, ಮಧ್ಯ ಕಾಫಿ ಗಿಡಗಳು ಇವೆ. ಕಾಫಿ ಇಲ್ಲ ಈಗ ಇದರಲ್ಲಿ, ಕಾಫಿ ಗಿಡಗಳಿವೆ. ಬನ್ನಿ ಹಾಗೆ ಮುಂದೆ ಹೋಗ್ತಾ ಇರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವೆಲ್ಲ ಕಂಚಿ ಹಣ್ಣು ಅಂತೀವಿ. ಬೆಂಗಳೂರು ಕಡೆ ಇನ್ನೇನೋ ಹೆಸರಲ್ಲಿ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ, ಗೊಜ್ಜು ಮಾಡ್ತೇವೆ, ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಕಂಚಿಕಾಯಿ ಅಂತೀವಿ ನಾವು. ದುಡ್ಲೆ ಅಂದರೆ ಬೇರೆ ಅನ್ಸುತ್ತೆ, ಹೇರಳೆನ ದುಡ್ಲೆ ಬೇರೆ, ಇದು ಕಂಚಿಕಾಯಿ ಅಂತೀವಿ ನಾವು. ಇದೆಲ್ಲ ಕಾಫಿ ಗಿಡ, ಕಾಫಿ. ಇದು ನೋಡಿ ಕಾಡು ಬದನೆ ಬರುತ್ತಲ್ಲ, ಕಾಡು ಬದನೆ ನೋಡಿ ಫ್ರೆಂಡ್ಸ್. ನೋಡಿ ಈ ಗಿಡ ಇದೆಯಲ್ಲ, ನೋಡಿ ಸಣ್ಣ ಎಲೆ ಇದೆ ಹಿಂಗೆ. ಇದಕ್ಕೆ ಹಲವು ಮಕ್ಕಳ ತಾಯಿ ಬೇರು ಅಂತಾರಂತೆ. ಇದು ಮಕ್ಕಳಾಗದಿದ್ದವರಿಗೆ ಎಲ್ಲ ತುಂಬ ಇದ್ರ ಕಷಾಯ ಮಾಡಿ ಕುಡ್ಕೊಂಡ್ರೆ ತುಂಬ ಬೆನಿಫಿಟ್ ಆಗತ್ತಂತೆ. ಶುದ್ಧಿಗೆ ಹೌದು, ಮತ್ತೆ ಅದೇ ಅದೇ ರಕ್ತ ಶುದ್ಧಿ ಮಾಡತ್ತಂತೆ. ಮತ್ತೆ ಹಾಗೆ ಮಕ್ಕಳಾಗಕ್ಕೆ, ಕನ್ಸೀವ್ ಆಗಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗತ್ತಂತೆ ಈ ಗಿಡ. ನೋಡಿ ತೋಟದೊಳಗೆ ಹೋದರೆ ಈ ಥರದ್ದು ಮೆಡಿಸಿನಲ್ ವ್ಯಾಲ್ಯೂನು ನಿಮ್ಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ಬೋದು. ಒಬ್ರೊಬ್ರಿಗೆ ಒಂದೊಂದು ಗೊತ್ತಿರುತ್ತಲ್ವಾ, ಹೇಳಿದ್ದನ್ನು ತಿಳಿಸ್ಕೊಡ್ಬೋದು ಇನ್ನೊಬ್ರಿಗೆ. ನೋಡಿ ಜೀರಿಗೆ ಮೆಣಸು, ಗಾಂಧಾರಿ ಮೆಣಸು ಅಂತೀವಲ್ಲ, ಆ ಮೆಣಸು. ಇದು ಕೆಲವು ಅಡುಗೆಗಳಿಗೆ ಇದು ಬಿದ್ದರಷ್ಟೇ ರುಚಿ ನಮಗೆ ಮಲೆನಾಡವರಿಗೆ. ಎಲ್ಲ ರಜನಿ, ನಮಗೆ ಮಲೆನಾಡವರಿಗೆ ಇದು ಬೇಕೇ ಬೇಕು ಜೀರಿಗೆ ಮೆಣಸು. ತುಂಬಾ ಖಾರ ಇರುತ್ತೆ. ತುಂಬಾ ಖಾರ ಇರುತ್ತೆ, ಅಷ್ಟು ರುಚಿ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದಿದು. ಹಸಿ ಮೆಣಸಿನಕ್ಕಿಂತ ಒಳ್ಳೇದು. ಹೌದು. ನೋಡಿ ಹಳ್ಳಿಲಿ ಹೀಗೆ ದಾಟ್ಕೊಂಡು ಹೋಗೋಕ್ಕೆಲ್ಲ ಮಾಡಿರ್ತಾರೆ. ನಿಧಾನ ರಜನಿ, ನೋಡಿ ನೋಡಿ ಹೇಗಿರುತ್ತೆ ಅಂತ. ನಾನು ದಾಟ್ಕೊಂಡು ಹೋಗ್ತೀನಿ. ಹಿಂಗೆ ದಾಟ್ಕೊಂಡು ಬರಬೇಕು ಹಳ್ಳಿಲಿ. ನೋಡಿ ಫ್ರೆಂಡ್ಸ್, ದಾಲ್ಚಿನ್ನಿ ಗಿಡ, ಚಿಕ್ಕ ಗಿಡ ಇದು ದಾಲ್ಚಿನ್ನಿದು. ಇದೆಲ್ಲ ನಮ್ಮ ತೋಟದಲ್ಲಿರುವಂತಹ ಕಾಫಿ ಗಿಡಗಳು, ಅಡಿಕೆ ಸಸಿಗಳ ಜೊತೆಗೆ ಇರುವಂತಹ ಕಾಫಿ ಗಿಡಗಳು. ಅಡಿಕೆ ಸಸಿಗಳಿಗೆಲ್ಲ ತುಂಬ ರೋಗ ಬಂದಿದೆ ಈ ಕಡೆ, ಹಾಗಾಗಿ ಹೊಸ ಸಸಿಗಳನ್ನು ಹಾಕಿದ್ದಾರೆ ಈಗ. ಇವೆಲ್ಲ ಅದರ ಮಧ್ಯೆ ಇರುವಂತಹ ಕಾಫಿ ಗಿಡಗಳು. ಈಗ ಹಾಕಿದ ಸಸಿಗಳು ಫಸಲು ಬರೋಕ್ಕೆ ಶುರುವಾಗ್ತಾ ಇದೆ. ನಾನು ಮತ್ತೆ ಕಾಫಿ ಗಿಡಗಳು. ತೋಟದಲ್ಲಿರುವ ಹಲಸಿನ ಮರದಲ್ಲಿ ಕಾಯಿ ತುಂಬಿರೋದು ನೋಡಿ ಒಂದ್ಸರ್ತಿ. ನಮ್ಮೆಲ್ಲರ ಸವಾರಿ ಕಾಫಿ ತೋಟದಲ್ಲಿ ರೌಂಡ್ ಹೊಡಿತಾ ಇದ್ದೇವೆ. ನೋಡಿ ತೋಟದಲ್ಲಿ ಒಣ ಮರಗಳು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಡ್ದು ಒಲೆಗೆ ಹಾಕಕ್ಕೆ ಉಪಯೋಗಿಸಕ್ಕೆ ಅಂತ ಕಟ್ಟಿಗೆ ಮಾಡಿ ಇಟ್ಕೊಂಡಿರುವಂಥದ್ದು. ನೋಡಿ ಹೀಗೆ ಸಣ್ಣ ಸಣ್ಣ ನೀರಿನ ತೋಡುಗಳೆಲ್ಲ ಇರುತ್ತಲ್ವಾ, ಈ ತರ ನೀರಿನ ತೋಡುಗಳನ್ನು ದಾಟಕ್ಕೆ ಹೀಗೆ ಅಡಿಕೆ ಮರನ್ನೇ ಹಾಕಿ ಇದರ ಬ್ರಿಡ್ಜ್ ತರ ಮಾಡಿಟ್ಟಿರ್ತಾರೆ ನೋಡಿ.
ಇವೆಲ್ಲ ಹಳ್ಳಿಯಲ್ಲಿ ಸಿಗುವಂತಹ ಮಜಗಳು ಅಲ್ವಾ. ಪೇಟೆಯಲ್ಲಿ ನಮಗೆ ಈ ಫೆಸಿಲಿಟಿ ಅಥವಾ ಈ ಸುಖ ಸಿಗತ್ತಾ? ಖಂಡಿತ ಇಲ್ಲ. ಕಷ್ಟ ಜೀವನ ಇರುತ್ತೆ ಹಳ್ಳಿಲಿ. ಆದರೆ ತುಂಬ ಚೆನ್ನಾಗಿರುವಂತಹ ವಾತಾವರಣ, ಚೆನ್ನಾಗಿರುವಂತಹ ಮನಸ್ಸಿಗೆ ಖುಷಿ ಕೊಡುವಂತಹ ಹಸಿರಿನ ಸುತ್ತ ಇರಕ್ಕಾಗತ್ತೆ ಅಲ್ವಾ. ಪೇಟೆಯಲ್ಲಿ ಹಸಿರು ನೋಡ್ತೀವ ನಾವು? ಖಂಡಿತ ಇಲ್ಲ. ನೀರು ನೀರು ಬೇಸಿಗೆಯಲ್ಲೂ ನೀರು. ಎಲ್ಲರೂ ನಾವು ತೋಟದಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ನಮ್ಮ ಚಾರಣ ತೋಟದಲ್ಲಿ ನೋಡಿ ತೋರಿಸಿದ್ನಲ್ಲ ನಿಮಗೆ. ಕಾಫಿ ತೋಟ, ಅಡಿಕೆನೂ ಇದೆ. ಬಟ್ ಈಗ ಹೊಸದಾಗಿ ಹಾಕಿರುವಂಥ ಅಡಿಕೆ ಎಲ್ಲ, ಮುಂಚಿದೆಲ್ಲ ರೋಗ ಬಂದಿದೆ. ಈಗ ಹೊಸ ಅಡಿಕೆ ಹಾಕಿದ್ದೀವಿ. ಕಾಫಿ ಚೆನ್ನಾಗಿದೆ. ಕಾಫಿ ಗಿಡಗಳೆಲ್ಲ ನಿಮಗೆ ಹಿಂದ್ಗಡೆ ತೋರಿಸಿದೆಯಲ್ಲ, ನಾನೆಲ್ಲ ಕಾಣ್ತಾ ಇದೆಯಲ್ಲ ಕಾಫಿ ಗಿಡಗಳು. ನಮ್ಮ ಜೊತೆಗೆ ನಮ್ಮ ಕೆಂಚನೂ ಬಂದಿಯಾನೆ. ಕೆಂಚ, ಏ ಕೆಂಚ, ಇಲ್ಲಿ ಕೆಂಚ, ಏ ಕೆಂಚ, ಕೂಸ್ಕೊಡು. ಕೆಂಚ ಕೆಂಚ, ಅಯ್ಯಯ್ಯಯ್ಯಯ್ಯಯ್ಯೋ. ಅದೇ ಆಟ ಆಟ ಒಂದು ತುಂಬು ಸಂಸಾರದ ಖುಷಿ ಇದೆಯಲ್ಲ, ಈ ರೀತಿ ಸೇರ್ಕೊಂಡು ಗಮ್ಮತ್ ಮಾಡುವಂಥದ್ದು ಎಲ್ಲರಿಗೂ ಸಿಗುವಂತಹ ಭಾಗ್ಯ ಅಲ್ಲ ಇದು ಅಲ್ವಾ. ಖುಷಿಯಾಗಿದ್ದರೆ, ಸಂಬಂಧಗಳು ಚೆನ್ನಾಗಿದ್ರೆ ಇವೆಲ್ಲವನ್ನು ಸವಿಬಹುದು ಜೀವನದಲ್ಲಿ. ನಮ್ಮ ಸಂಸಾರದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಹೀಗೆ ಗಮ್ಮತ್ ಮಾಡ್ತಾ ಇರ್ತೀವಿ. ನೋಡಿ ಎಷ್ಟು ದೊಡ್ಡ ಮರ ಅಂತ ಬಿದ್ದುಬಿಟ್ಟಿದೆ. ದೊಡ್ಡ ಮರ. ನಾನು ಒಬ್ಳೆ ಬರ್ತಿದ್ದೆ ತೋಟಕ್ಕೆ, ಈಗ ಬರಲ್ಲ, ಅವಾಗ ಬರ್ತಿದ್ದೆ. ಮಳೆ ಹನಿ ಬರ್ತಾ ಇದೆ. ಬೇಗ ಮನೆ ವಾಪಸ್ ತಲುಪ್ಕೊಳ್ಬೇಕು ನಾವು. ಮಳೆ ಹನಿ ಹಾಕಕ್ಕೆ ಶುರುವಾಯಿತು. ಈಗ ಓಡ್ತೀನಿ ಮನೆ ಕಡೆಗೆ ವಾಪಸ್ ಎಲ್ಲರೂ. ಯಾಕಂದ್ರೆ ತುಂಬಾ ಮೋಡ ಆಗಿದೆ, ಹನಿನೂ ಬರಕ್ಕೆ ಶುರುವಾಯಿತು. ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ನೋಡಿದ್ರಲ್ಲ ನಮ್ಮ ತೋಟ ಎಲ್ಲ, ಈ ಹಸಿರಿನ ಮಧ್ಯೆ ಇರುವಂತಹ ಖುಷಿ ಯಾವುದಿದೆ. ಅಬ್ಬಾ, ಮರ ಗಿಡಗಳ ಮಧ್ಯ ಸಿಕ್ಕಾಕೊಂಡು ನೋಡಿ. ಸಂಕ ಇದು ಅದೇ ಸಂಕ. ಇದ್ರ ಮೇಲೆ ಹೋಗುವ ಮಜಾ ಇದೆಯಾ? ಭಾರಿ ಮಜಾ ನೋಡಿ, ಸಂಕದ ಮೇಲೆ ಬರುವಂಥದ್ದು. ನೋಡಿ ಇಲ್ಲಿ ತೋಟಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದೀವಿ. ಫುಲ್ ಮಳೆ ಎಲ್ಲ ಮಳೆಗೆ ತೊಯ್ದು ತೊಪ್ಪಾಗಿ ಬಿಟ್ಟಿದ್ದೀವಿ ನೋಡಿ. ಅದು ಒಂದು ಮಜಾ ಅಲ್ವಾ. ನೋಡಿ ಫ್ರೆಂಡ್ಸ್, ತೋಟದಲ್ಲಿ ಚಾರಣ ಮಾಡ್ಲಿಕ್ಕೆ ಹೋಗಿ ಪೂರ್ತಿ ಒದ್ದೆಯಾಗಿ ಬಂದ್ವಿ. ಹಾಗಾಗಿ ಈಗ ತಲೆ ಎಲ್ಲ ಒರೆಸ್ಕೊಂಡು, ನಮ್ಮ ಡ್ರೆಸ್ ಎಲ್ಲ ನೋಡಿ ಫುಲ್ಲು ಒದ್ದೆ. ತಲೆ ಒರೆಸ್ಕೊಂಡು ಈಗ ಡ್ರೆಸ್ ಚೇಂಜ್ ಮಾಡಿ ಸಖತ್ತು ಮಜಾ ಬಂತು ಮಾತ್ರ. ಗಂಟೆ ಈಗ ನೋಡಿ 4 ಗಂಟೆ 17 ನಿಮಿಷ. 3:30ಗೆ ಹೋದ್ವಿ ತೋಟ ಸುತ್ಕೊಂಡು ಬರೋಣ ಚೆನ್ನಾಗಿರತ್ತೆ ಅಂತ. ಇದ್ದಕ್ಕಿದ್ದಾಗೆ ಮಳೆ ಬಂದ್ಬಿಡ್ತು. ಹಾಗಾಗಿ ಈಗ ಮಳೆಯಲ್ಲಿ ನೆಂದಿದ್ದಕ್ಕೆ ತಲೆ ಎಲ್ಲ ಒರೆಸ್ಕೊಂಡು, ಫಸ್ಟ್ ತಲೆ ಒರೆಸ್ಕೊಳ್ಬೇಕು, ಇಲ್ಲಾಂದ್ರೆ ನೆಗಡಿ ಆಗತ್ತಲ್ಲ. ತಲೆ ಒರೆಸ್ಕೊಂಡು ನಾನು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ನೋಡಿ ಒದ್ದೆ, ಈಗ ಒದ್ದೆಯಾಗಿ ಬಂದ್ವಲ್ಲ, ಆ ಬಟ್ಟೆಗಳೆಲ್ಲ ಒಣಸ್ಕೊಳ್ಬೇಕಲ್ಲ. ನೋಡಿ ಹೊರಗಡೆ ಮಳೆ ಕಡಿಮೆ ಆಗಿ ಬಿಸಿಲಿನ ವಾತಾವರಣ ಬರ್ತಾ ಇದೆ. ನಮ್ಮ ಮನೆ ಹೇಗೆ ಕಾಣ್ತಾ ಇದೆ ಮೇಲಿಂದ, ಅದು ನೋಡಿ ನೀವು. ಉಪ್ಪರಿಗೆಯಿಂದ ಅಂದ್ರೆ ಮೇಲಿನ ಮಾಳಿಗೆ ಬರುತ್ತಲ್ಲ, ಅದರಿಂದ ಮನೆ ಈ ರೀತಿ ಕಾಣುತ್ತೆ. ಇವೆಲ್ಲ ಅಡಿಕೆ ಒಣಗಿಸುವಂತಹ ಚಪ್ರ. ಬನ್ನಿ ಈಗ ನಾವು ಕೆಳಗಡೆ ಹೋಗೋಣ. ಈ ರೀತಿ ತೋಟ ಮನೆ ಇಲ್ಲಿಂದ ನಾನು ತೋರಿಸ್ತೀನಿ ನಿಮ್ಗೆ ಇನ್ನೊಂದು ರೌಂಡು. ಕಿಟಕಿಯಿಂದ ತೋಟ ಹೀಗೆ ಕಾಣುತ್ತೆ. ಏನಾದರೂ ಈ ಹಸಿರಿನ ಪ್ರಕೃತಿ ಮಧ್ಯೆ ಇರುವ ಖುಷಿ ಇದೆಯಲ್ಲ, ಅದನ್ನು ಹೇಳಕ್ಕೆ ನನ್ನ ಹತ್ರ ಶಬ್ದಗಳಿಲ್ಲ. ನೀವು ನೋಡಿ ಖುಷಿ ಪಟ್ಟ ನನ್ನ ಜೊತೆ. ನೋಡಿ ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ, ನಾವು ಹೋಗಿ ಬರ್ತಿದ್ದಾಗೆ ಬಿಸಿಲು ಬಂತು. ಸುಮ್ಮನೆ ನಮ್ಮನ್ನು ಒದ್ದೆ ಮಾಡೋಕ್ಕಷ್ಟೇ ಮಳೆ ಬಂದಿತ್ತು. ಮುದ್ದು 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 ಒಂದ್ಸಲ ಬಗ್ಗಿ ನೋಡೆ, ಬಗ್ಗಿ ನೋಡು ಒಂದ್ಸತಿ. ಹಿಂಗೆ ಮಾಡಿ ನೋಡು, ಹೆಂಗೆ ನೋಡೋದು, ಹಿಂಗೆ ಮಾಡಿ. ಏ ಕಳ್ಳಿ, ಕಳ್ಳಿ ನಿತ್ತ ಮಾಡಿದ್ಲವಳು. ಗುಬಿ ಬಾ 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 ಕೊಡ್ತೇ, ಬಾ ತಗೋ ಬಾ ಬಾರೆ, ಬೇಕಾ ಬಾರೆ. ಜೈ ಜಯರಾಮ್ ಮಾಡು ಮಗ. ಜೈ ಜಯರಾಮ್ ಸೀತಾರಾಮ್ ಹೋದೆ. ಜೈ ಜಯರಾಮ್ ಸೀತಾರಾಮ್. ಬಗ್ಗಿ ನಡೆ. ಕಳ್ಳಿ ನಮ್ಮನೆ ಕಳ್ಳಿ ಅದು. ನಿತ್ತ ಒಬ್ಬಡಿ. ವೆರಿ ಗುಡ್ ಕ್ಲಾಪ್ಸ್. ಹೌದಪ್ಪ. ಮುದ್ದು ಗಿಣಿ. ಹಾಕಿ ಕೇಳಿದ್ಲ ಅವ್ರಿಗೆ ಅಲ್ಲಿ ಬಿಚ್ಚಿದ್ರ ಇಲ್ಲಿ ಹಾಕಿ. ಅಲ್ಲ
ಎಲ್ಲಿ ಅಜಾ ಅಜಾ ಮಳೆ ಬಂತಲ್ಲ, ಮಳೆ ನೀರು ಗೀತಂದು ಕ್ಲೀನಿಂಗ್ ಮಳೆ ನೀರು ಅಲ್ಲ ಮುದ್ದು. ಗೀತಾ ಎಂತ ಮಾಡಿದ್ಲು? ಮಳೆ ನೀರೆಲ್ಲ ಕೀನ್ ಮಾಡಿದ್ಲಲ್ಲ, ಕೀನ್ ಆಯ್ ಇನ್ನ ನ ನ ಎಂತ ಮಾಡ್ತಾರ ಅಜ್ಜ ಅಪ್ಪಡಿ, ಎಂತ ಮಾಡಿದ್ರ ಅಜ್ಜ ನಿಮ್ಗೆ? ಎಂತ ಮಾಡ್ತಾರ ಅಜ್ಜ? ನೋಡಿದ್ರಲ್ಲ ನಮ್ಮ ತೋಟ ಹಾಗೂ ಪಾಪು ಜೊತೆ ನಮ್ಮ ಆಟ ಎಲ್ಲ ನೋಡಿ ನಿಮ್ಗೆ ಹೇಗೆ ಅನಿಸ್ತು? ದಿಯನ್ ಜೊತೆ ಹೇಗೆ ಸಮಯ ಕಳಿತೀವೋ, ಹೇಗೆ ಸಮಯ ಓಡುತ್ತೋ ನಮ್ಗೆ ಗೊತ್ತಾಗೋದೇ ಇಲ್ಲ. ಆ ಥರ ಆಗಿಬಿಟ್ಟಿದೆ ನೋಡಿ. ನೋಡಿದ್ರಲ್ಲ ಮಲೆನಾಡಲ್ಲಿ ನಮ್ಮ ತೋಟದೊಳಗೆ ಹೋಗಿರುವಂಥದ್ದು, ಮಳೆಯಲ್ಲಿ ನೆನ್ಕೊಂಡು ಬಂದಿರುವಂಥದ್ದು ಎಂಥ ಮಜಾ ಸಿಕ್ತು ಗೊತ್ತಾ? ನಿಮಗೂ ಹೇಗೆ ಅನಿಸ್ತು ನೋಡಿ? ಖುಷಿ ಆಯಿತಾ? ಹೀಗೆ ಮಲೆನಾಡಿನ ಪ್ರಕೃತಿನ ಸಾಧ್ಯ ಆದಷ್ಟು ನಿಮ್ಗೆ ನಾನು ತೋರಿಸ್ದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ಬಾಯ್ ನಮಸ್ತೆ.